ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರ ಮೇಲೆ ಸುವರ್ಣಸೌಧದಲ್ಲೇ ಗೂಂಡಾಗಿರಿ, ಕೊಲೆ ಬೆದರಿಕೆ ಹಾಕಿರುವುದು ಹಾಗೂ ಪೊಲೀಸರನ್ನ ದುರ್ಬಳಕೆ ಮಾಡಿ ತಾಲಿಬಾನಿ ರೀತಿ ನಡೆದುಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಿರಾನಗರದಲ್ಲಿ ಬಿಜೆಪಿ ಪಕ್ಷದಿಂದ ಪ್ರೊಟೆಸ್ಟ್. ಇಂದು ಶಿರಾನಗರದ ಐಬಿ ವೃತ್ತದಲ್ಲಿ ಮಧುಗಿರಿ ಸಂಘಟನಾ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಹಾಗೂ ಅಪಾರ ಬಿಜೆಪಿ ಕಾರ್ಯಕರ್ತರಿಂದ ಮತ್ತು ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಧುಗಿರಿ ಸಂಘಟನಾ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಬಿಸಿ ಹನುಮಂತೇಗೌಡ, ನಗರದ ಮಂಡಲಾಧ್ಯಕ್ಷರಾದ ಗಿರಿಧರ್, ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಚಿಕ್ಕಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಜಲಾ ಗೆರೆ ಮೂರ್ತಿ, ಕೊರಟಗೆರೆ ಪವನ್ ಕುಮಾರ್, ಪ್ರತಾಪ್ ಮಾಗೋಡ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ನಟರಾಜ್ ಸಂತೆಪೇಟೆ, ಕೊಟ್ಟರಂಗನಾಥ್, ಮೂರ್ತಿ ನರಸಿಂಹರಾಜು, ಮುಖಂಡರಾದ ಮುದಿಮಡು ಮಂಜುನಾಥ್, ಮುದ್ದಕ್ಕನಹಳ್ಳಿ ಗೌಡಪ್ಪ, ಚಿಕ್ಕನಕೋಟೆ ಕರಿಯಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಡಿಎಚ್ ಗೌಡ, ಈರಣ್ಣ ಪಾಟೀಲ್, ಎಂ ಶಿವಲಿಂಗಯ್ಯ, ಲಕ್ಷ್ಮೀನಾರಾಯಣ, ಭಾಸ್ಕರ್, ಕೆಕೆ ಪಾಳ್ಯ, ರವಿಕುಮಾರ್, ಮಹಿಳಾ ಮೋರ್ಚಾ ಕಲ್ಪನಾ, ರಂಗಾಪುರ ನಾಗರಾಜ್ ಗೌಡ, ರಂಗನಾಥ್ ತಿಪ್ಪೇಸ್ವಾಮಿ ಹಾಗೂ ನೂರಾರು ಕಾರ್ಯಕರ್ತರು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ಸತ್ತೋಗಿದೆ. ಈ ರಾಜ್ಯದಲ್ಲಿ ಗೂಂಡಾಯಿಸಂ ಮೆರೀತಾ ಇದೆ. ಇದಕ್ಕೆ ಧಿಕ್ಕಾರ ಇದೆ. ನಮ್ಮದು ನಾವು ಹೋರಾಟ ಮಾಡ್ತೇವೆ. ಕಮ್ ವಾಟ್ ಮೇ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರ ಮಾಡಲಿ ಸಿದ್ದರಾಮಯ್ಯನವರು, ನಮ್ಮನ್ನೆಲ್ಲ ಜೈಲಿಗೆ ಹಾಕಲಿ. ಭಾರತೀಯ ಜನತಾ ಪಕ್ಷ ಈ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಪಕ್ಷ. ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅತಿ ಹೆಚ್ಚು ಎಲ್ಲರನ್ನೂ ಜೈಲಿಗೆ ಹಾಕಲಿ. ನಮ್ಮನ್ನೆಲ್ಲ ಕಾರ್ಯಕರ್ತರುಗಳನ್ನ ನಾವೆಲ್ಲ ರೆಡಿ ಇದ್ದೀವಿ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೀಲಿ. ಒಬ್ಬ ಸಾಮಾನ್ಯ ಕಾಮನ್ ಸೆನ್ಸ್ ಇರೋ ಯಾವನಿಗೆ ಬೇಕಾದ್ರೂ ಗೊತ್ತಾಗುತ್ತೆ ಇದು. ಆದರೆ ಈ ರಾಜ್ಯ ಆಳವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಗೂಂಡಾಯಿಸಮ್ನ, ಈ ದುರ್ವರ್ತನೆಯನ್ನ, ಅದಕ್ಕೆ ಸಿದ್ದರಾಮಯ್ಯವರು ಇದಕ್ಕೆ ಬಣ್ಣ ಹಚ್ಚಕ್ಕೆ ನೋಡ್ತಾರೆ. ಹಾಗಾದರೆ ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯ ಸಮರ್ಸ್ಕೊತಾರ ಬಿಜೆಪಿಯವರು? ನಾವು ದೌರ್ಜನ್ಯ ಸಮರ್ಸ್ಕೊಳ್ಳಲ್ಲ. ನಾವು ಸಮರ್ಸ್ಕೊಳ್ತಾ ಇರೋದು ಅದು ಅಪರಾಧ ಪ್ರೂವ್ ಆಗಲಿ. ಯಾರು ನ್ಯಾಯಕ್ಕಿಂತ ದೊಡ್ಡದವರಲ್ಲ, ಕೋರ್ಟ್ಗಿಂತ ದೊಡ್ಡದವರಲ್ಲ. ಹಾಗಾಗಿ ಅದು ಪ್ರೂವ್ ಆದ್ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನ್ಯಾಯಾಂಗ ಇದೆ, ಆಯ್ತಲ್ಲ. ಈ ರೀತಿ ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಗೌರವ, ಒಂದು ಸಂಸ್ಕಾರ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಈ ರೀತಿ ಆರೋಪ, ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಜೈಲಿಗೆ ಹಾಕಿರೋದು, ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರೋದು, ಕೋರ್ಟ್ ಮುಂದೆ ಹಾಜರುಪಡಿಸಿರೋದು, ರಾತ್ರಿಯೆಲ್ಲ ಅವ್ರಿಗೆ ಹ್ಯಾರಾಸ್ ಮಾಡಿರೋದು, ಇದು ಅಕ್ಷಮ್ಯ. ಇವತ್ತು ಈ ರಾಜ್ಯ ಖಂಡಿತ ನಿಮಗೆ ತಕ್ಕ ಪಾಠ ಕಲಿಸುತ್ತೆ. ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಯಾವುದೂ ಶಾಶ್ವತ ಅಲ್ಲ. ನಿಮ್ಮ ಅಧಿಕಾರ ಇನ್ನು 2 ವರ್ಷನೋ 3 ವರ್ಷನೋ ಯಾವಾಗ ಇಳಿತೀರೋ ಗೊತ್ತಿಲ್ಲ. ಮುಂದೆ ನಾವು ಇದನ್ನು ಮಾಡಿದ್ರೆ ಏನು ಹೇಳ್ತೀರಾ? BJP ಶಾಶ್ವತವಾಗಿ ಪ್ರತಿಪಕ್ಷದಲ್ಲಿ ಕೂರಲ್ಲ. ಅತಿ ಹೆಚ್ಚು ಸಮಯ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಅಂತ ಬೇಕಾದ್ದು ಮಾಡ್ಬೋದಾ? ಏನು ಬೇಕಾದರೂ ಆಗ್ಬೋದಾ? ಅದಾಗೋದಕ್ಕೆ ಅವಕಾಶ ಇಲ್ಲ. ಜನ ಇದ್ದಾರೆ, ಜನ ಪಾಠ ಕಲಿಸ್ತಾರೆ. ನಿಮ್ಮ ದುರ್ವರ್ತನೆಗೆ, ದುರಹಂಕಾರಕ್ಕೆ, ದುರಾಡಳಿತಕ್ಕೆ ತಕ್ಕ ಶಾಸ್ತಿ ಆಗುತ್ತೆ. ನೀವು ಕೂಡಲೇ ತಿದ್ಕೋಬೇಕು ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.